ವೆಲ್ಕಮ್ ಬ್ಯಾಕ್. ಈಗ ಪ್ರಮುಖವಾಗಿರುವಂಥ ವಿಚಾರ ಅಂತಂದರೆ ಬೆಂಗಳೂರು ಅಂತ ಮಾಡೋದಕ್ಕೆ ಹೊರಟಿರುವಂಥ ಡಿ ಕೆ ಶಿವಕುಮಾರ್ ಅವರು ಈ ಸ್ಟೋರಿನ ನೋಡಲೇಬೇಕು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಿಸ್ಟಮಲ್ಲಿ ಚೇಂಜಸನ್ನು ಬದಲಾವಣೆ ತರಬೇಕು ಅಂತಂದರೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಇವತ್ತು ರಸ್ತೆಗಳನ್ನು ಹಾಕಿದ್ದಾರೆ, ರಸ್ತೆಗಳ ಮೇಲೆ ಗುಂಡಿಗಳು ಬಿದ್ದಿದೆ, ಆ ಗುಂಡಿಗಳಲ್ಲಿ ಮೇಲೆ ಚಲಿಸುವಂಥ ಸವಾರರು ಬಿದ್ದು ಗಾಯಗಳನ್ನು ಮಾಡಿಕೊಳ್ತಿದ್ದಾರೆ. ಹಾಗಾಗಿ ಈಗ ಸಿಲಿಕಾನ್ ಸಿಟಿಯನ್ನು ಮತ್ತೆ ಹೊಂಡಾ ಸಿಟಿ ಅಂತ ಕರೆದಕ್ಕೆ ಮುಂದಾಗ್ತಿದ್ದಾರೆ ಸವಾರರು. ಈಗ BBMP ಒಂದು ಡೆಡ್ಲೈನ್ ಇದೆ, BBMPಗೆ 20 ದಿನದೊಳಗೆ ಅದೆಲ್ಲವನ್ನು ಕೂಡ ಮುಚ್ಚಬೇಕು ಅಂತೇಳಿ. ಆದರೆ ಆ ಡೆಡ್ಲೈನನ್ನು ಮುಗಿಸಿ ಗುಂಡಿಗಳಿಗೆ ತೇಪೆ ಹಚ್ಚೋ ಕೆಲಸ ಮಾಡಿದ್ರಲ್ಲ, ಆ ತೇಪೆ ಹಚ್ಚಿ ಇನ್ನು 20 ದಿನ ಕೂಡ ಆಗಿಲ್ಲ, ಆಗಲೇ ಗುಂಡಿಗಳ ದರ್ಶನ ಆಗಿದೆ. ಆ ರಿಪಬ್ಲಿಕ್ ಕನ್ನಡ BBMP ಕಳಪೆ ಕಾಮಗಾರಿಯ ಎಕ್ಸ್ಪೋಸೆ ಮಾಡೋದಕ್ಕೆ ಮುಂದಾಗಿದೆ. ಅನ್ನಪೂರ್ಣೇಶ್ವರಿ ನಗರದಲ್ಲಿ 3 ಅಡಿಯಷ್ಟು ಗುಂಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಗುಂಡಿಗೆ ಗಟ್ಟಿ ಇದ್ದರೆ ಮಾತ್ರ ಈ ರಸ್ತೆಯಲ್ಲಿ ಇಳಿಬೇಕು. ಮಾರ್ಧ ಗುಂಡಿ ಬಿದ್ದ ರಸ್ತೆಯಲ್ಲಿ ವಾಹನ ಸವಾರರು ಅಲ್ಲಿ ಸವಾರವನ್ನು ಮಾಡಿ ಹೈರಾಣಾಗಿದ್ದಾರೆ. ಓಹೋ ಫುಲ್ಲು ಎಲ್ಲ ನೀರು ದೋಸೆ. ನೀವೇನು ಹೇಳಿದ್ರೆ ಇದ್ರ ಮೇಲೆ ಗುಂಡಿನ ಯಾವ್ದು? ಇದ್ಯಾವುದು? ಇದು ರೋಡ್, ಇದು ಅನ್ನಪೂರ್ಣೇಶ್ವರಿ ನಗರದ ಇದು ರೋಡ್, ಇದು ತೋಡು. ರೋಡ್ನ ತೋಡೋ ಮಾಡಿದ್ದಾರೆ ಸರ್. ಆದರೆ ಮೊನ್ನೆ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪ್ರಶ್ನೆನ ಕೇಳಿದರು. ಅಂದರೆ ಈ ಥರ ಗುಂಡಿಗಳಾಗ್ತಾ ಇದೆಯಲ್ಲ, ಮುಚ್ಚಿದ್ರ ಅಂತೇಳಿ. ಡಿ ಕೆ ಶಿವಕುಮಾರ್ ಕೂಡ ಒಂದು ಒಳ್ಳೆ ಮಾತನ್ನು ಹೇಳಿದರು. ನೋಡಿ, ಗುಂಡಿ ಮಾಡೋದು ನಾವಲ್ಲ, ಪ್ರಕೃತಿ ಅಂತ. ಫೆಂಟಾಸ್ಟಿಕ್ ಉತ್ತರ. ಅಂದರೆ ನಾವು ಗುಂಡಿ ಆದ ತಕ್ಷಣ ಬೈಬೇಕು ಅಂತೇನಿಲ್ಲ, ಆದರೆ ಗುಂಡಿ ಆದ ತಕ್ಷಣ ಅದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ನೀವೇನು ಮಾಡಿದ್ದೀರಿ? ಗುಂಡಿ ಆದ ತಕ್ಷಣ ಏನಾದರೂ ಅದಕ್ಕೊಂದು ನೀವೇನು ಹೊಸ ರೋಡ್ ಹಾಕಬೇಕಿಂತ ಹೇಳ್ತಿಲ್ಲ, ಒಂದು ಮಿನಿಮಮ್ ಏನೋ ಇರುತ್ತಲ್ಲ. ಈಗ ನಾವೇನು ಮಾಡ್ತೀವಿ, ಏನಾದರೂ ಒಂದು ಮನೆ ಚೆನ್ನಾಗಿ ಕಾಣಿಲ್ಲ ಅಂತಂದರೆ, ಒಂದು ರೂಮ್ ಚೆನ್ನಾಗಿ ಕಾಣಿಲ್ಲ ಅಂತಂದರೆ ಅದಕ್ಕೊಂದು ಪೇಂಟಿಂಗ್ ಮಾಡಿಬಿಡ್ತೀವಿ, ವೈಟ್ ವಾಶ್ ಕಲರ್ ಕೊಡೋದು, ಆಮೇಲೆ ಒಂದು ವೈಟಲ್ಲಿ ಹೊಡೆದು ಇರಲಪ್ಪ ಅಂತೇಳಿ. ಹಾಗೇ ನೀವು ಆಗಿ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಏನಿದೆ ಅಂತ ಬನ್ನಿ. ರಂಜಿತ್ ಶ್ರೀಯಾರ್ ಬಹುಶಃ ಇದಕ್ಕೆ ಭಾಳ ಅದ್ಭುತವಾಗಿ ಹೇಳ್ಬೋದು ಅಂತ ಅನಿಸುತ್ತೆ. ರಂಜಿತ್, ಹೆಂಗೆ ಹೊಂಡಾ ಸಿಟಿ? ಜಯಪ್ರಕಾಶ್ ಶೆಟ್ರೆ, ಬೆಂಗಳೂರು ಪೂರ್ತಿ ಈಗ ಹೊಂಡಾ ಸಿಟಿಯೇ. ಜಯಪ್ರಕಾಶ್ ಶೆಟ್ರೆ, ಒಂದು ಸಣ್ಣ ಲಾಜಿಕ್ಕು ನೋಡಿ. 14,000 ಗುಂಡಿಯನ್ನು ನಾವು ಮುಚ್ಚಿದ್ದೀವಿ ಅಂಥೇಳಿ ಹೇಳುವಂಥ BBMP, ಆ ಮುಚ್ಚಿರುವಂಥ ಗುಂಡಿಗಳು ಇವತ್ತು ಹೆಂಗಾಗಿದ್ದಾವೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ ಹೊಂಡಾ ಗುಂಡಿ ಮುಚ್ಚಿರೋದು ಜಯಪ್ರಕಾಶ್ ಶೆಟ್ರೆ, ಇದು ಕಿತ್ತೋಗ್ತಾ ಇದೆ, ಮತ್ತೆ ಕಿತ್ತೋಗೋ ರೀತಿಯಲ್ಲಿ ಇದೆ. ಇದು ಹೊಂಡಾ ಗುಂಡಿ ಮುಚ್ಚಿರೋದು. ಹಿಂಗಿದೆ ಪರಿಸ್ಥಿತಿ. ನಾನಿರುವಂಥ ಜಾಗ ಜಯಪ್ರಕಾಶ್ ಶೆಟ್ರೆ ತೋರಿಸ್ಬೇಕು ನೀವು. ಎಷ್ಟು ಜನ ಓಡಾಡ್ತಾರೆ, ಎಷ್ಟು ಟ್ರಾಫಿಕ್ ಆಗುತ್ತೆ. ಇದು ಅವೆನ್ಯೂ ರೋಡ್, ಇದು ಮಾರ್ಕೆಟ್ಗೆ ಕನೆಕ್ಟ್ ಆಗುವಂಥ ಅವೆನ್ಯೂ ರೋಡು. ಇವರೆಲ್ಲ ಎಷ್ಟು ಜಗ್ಗಾಡ್ಕೊಂಡು ಬರೋದಕ್ಕೆ ಕಾರಣ ಹೊಂಡಾ ಗುಂಡಿ. ಜಯಪ್ರಕಾಶ್ ಶೆಟ್ರೆ, ಇಲ್ಲಿ ಬ್ಯಾರಿಕೇಡ್ ಹಾಕಿದಾರಲ್ಲ, ಬ್ಯಾರಿಕೇಡ್ ಹಾಕಿರೋದು ಇಲ್ಲಿ ಜನರನ್ನ ಕಂಟ್ರೋಲ್ ಮಾಡೋಕೆ ಬ್ಯಾರಿಕೇಡ್ ಹಾಕಿರೋದಲ್ಲ. ಹೊಂಡಾ ಗುಂಡಿಯಲ್ಲಿ ಯಾರಾದರೂ ಬಿದ್ದು ಏಟ್ ಮಾಡ್ಕೋತಾರೆ ಅಂಥೇಳಿ ನಿಧಾನವಾಗಿ ಬರಬೇಕು ಅಂತೇಳಿ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಎಷ್ಟು ಹೆಣಗಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಜಯಪ್ರಕಾಶ್ ಶೆಟ್ರೆ. ಹಂಗಿದೆ ನೋಡಿ, ಪಾಪ ಅವ್ರು ಬರೋದಲ್ಲ, ಎಷ್ಟು ಕಟ್ಟ ಮಣ್ಣು ಹಾಕಿದ್ದಾರೆ. ಹೊಂಡಾ ಗುಂಡಿ ಮುಚ್ಚಿರೋದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲ, ನೀವು ಹೇಳಿದ್ರಲ್ಲ ವೈಟ್ ವಾಶ್ ಮಾಡ್ತೀವಿ ಅಂತೇಳಿ, ಮಾಡಿರೋ ವೈಟ್ ವಾಶ್ ಇದೆ. ಒಂದು ಮಳೆಗೆಲ್ಲ ಕಿತ್ತೋಗಿದೆ ಸರ್. ಹಿಂದೆ ಸರ್ ಹೇಳಿ, ನೋಡಿ ಮಾತಾಡಿಸ್ತೀನಿ ಸರ್. ಇಂಥ ಹೊಂಡಾ ಗುಂಡಿ ಓಡಾಡೋದು ಎಷ್ಟು ಕಷ್ಟ ಓಡಾಡೋದು ನೋಡಿ. ಮಾತಾಡೋದಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಾರೆ, ಹಂಗಿದೆ ಪರಿಸ್ಥಿತಿ ನೋಡಿ. ಜಯಪ್ರಕಾಶ್ ಶೆಟ್ರೆ, ಇದು ಕೇವಲ ಇಲ್ಲಿನ ಚಿತ್ರಣ ಮಾತ್ರ ಅಲ್ಲ, ಎಲ್ಲ ಕಡೆ ಕೂಡ ಇದೇ ರೀತಿ ಪರಿಸ್ಥಿತಿ. ಹೊಂಡಾ ಗುಂಡಿಯಿಂದನೇ ತುಂಬಿಕೊಂಡಿದೆ ರಸ್ತೆ. ಇಲ್ಲಿ ರಸ್ತೆಯನ್ನು ನಾವು ಹೊಂಡದಲ್ಲಿ ಹುಡುಕಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಪೊಲೀಸ್ ಸಿಬ್ಬಂದಿ ಇದ್ದಾರೆ, ನಿಧಾನಕ್ಕೆ ಹೋಗಿ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಕಡೆಯಲ್ಲಿ ಬೇರೆ ಅರ್ಧ ತೆಗೆದಾಕ್ಬಿಟ್ಟಿದ್ದಾರೆ, ಎತ್ತಿ ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಓಡಾಡೋಕ್ಕಾಗಲ್ಲ, ಒನ್ ವೇ ಇದು. ಮತ್ತೊಂದು ಕಡೆಯಲ್ಲಿ 2 ಸಿಬ್ಬಂದಿ ಇದ್ದಾರೆ, ಎಲ್ಲ ಕಡೆಗಳಲ್ಲಿ ನಿಭಾಯಿಸ್ತಾ ಇದ್ದಾರೆ. ಈ ಕಡೆ ನೋಡಿದರೆ ಆ ಕಡೆ, ಆ ಕಡೆ ನೋಡಿದರೆ ಈ ಕಡೆ, ಎಲ್ಲ ಹೊಂಡ ಗುಂಡಿ ಗಬ್ಬೆದ್ದು ನಾರ್ತಾ ಇದೆ. ಹೇಳಂಗಿಲ್ಲ ಬಿಡಂಗಿಲ್ಲ. ಕಾರಲ್ಲಂತೂ ಓಡಾಡ್ಲಿಕ್ಕಾಗಲ್ಲ. ಯಾಕಂತ ಹೇಳಿದರೆ, ಯಾವುದಾದ್ರೂ ಕಾರ್ ಬಂತು ಅಂತ ಹೇಳಿದರೆ ಅದರ ಬಂಪರು ಮತ್ತೊಂದು ಮಗ್ದೊಂದು ಎಲ್ಲ ನೆಲಕ್ಕೆ ಟಚ್ ಆಗಿ ಅದನ್ನ ಕೈಯಲ್ಲಿ ಎತ್ಕೊಂಡು ಹೋಗಬೇಕು ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಜನರನ್ನ ಮಾತಾಡೋ ಪ್ರಯತ್ನ ಮಾಡ್ತೀನಿ, ಹೆಂಗೆ ಏನು ಎತ್ತ ಅನ್ನೋದನ್ನು ಸ್ವಲ್ಪ ಕೇಳ್ತೀನಿ. ಸರ್ ನಿಲ್ಲಿ ಸ್ವಲ್ಪ. ಸರಿ, ಏನು ಸರ್ ಇದು ಹೊಂಡಾ ಗುಂಡಿ ಹಿಂಗಾಗಿ? ಕನ್ನಡ ಗೊತ್ತಿಲ್ವಾ? ಸರಿ ಆಯ್ತು ಬಿಡಿ. ಓಕೆ, ಜನ ಬರ್ತಾ ಇದ್ದಾರೆ, ಬರೋರು ಹೋಗೋರು ಎನಿ ಟೈಮ್ ಬಿಸಿ. ಜಯಪ್ರಕಾಶ್ ಶೆಟ್ರೆ, ಈ ರೋಡು ನೀವು ನೋಡ್ತೀರಿ, ನೀವು ಓಡಾಡಿದ್ದೀರಿ ಈ ಜಾಗದಲ್ಲಿ. ಎನಿ ಟೈಮ್ ಬಂದೆ ನೆಕ್ಸ್ಟ್ ಹೋಗಿ ಸರ್. ಈಗ ಒಂದು ಡೌಟ್ ಸರ್. ಈಗ ನಮ್ಮ ಬೆಂಗಳೂರಲ್ಲಿ ಇಷ್ಟೊಂದು ಹೊಂಡಗಳು ಬೀಳ್ತಾವಲ್ಲ ಸರ್, ಗುಂಡಿಗಳು ಬೀಳ್ತವೆ. ಆದರೆ ಈಗ ಈ ರಾಷ್ಟ್ರೀಯ ಹೆದ್ದಾರಿ, ಈಗ ನೈಸ್ ರೋಡು,
ಅಲ್ಲೆಲ್ಲ ಈ ಥರದ್ದು ಹೊಂಡ ಗುಂಡಿಗಳು ಕಾಣೋದೇ ಇಲ್ವಲ್ಲ ಸರ್, ಯಾಕೆ? ಹಾಂ, ಅದು ಒಂದೇನಪ್ಪ ಅಂತಂದರೆ, ಒಂದು ನಿಮಗೆ ಈ ಮರ ಗಿಡ ಎಲ್ಲ ಇರುತ್ತಲ್ಲ ಮೇಲ್ಗಡೆ, ಇದು ತೊಟ್ಟಿಕ್ಕಿ ಹಾಳಾಗೋದು ಇದೆ. ಅರ್ಥ ಆಯ್ತಾ ನಿಮಗೆ? ಇಲ್ಲಿ ಫುಲ್ ಮರ ಗಿಡ ಎಲ್ಲ ಇರೋ ಕಾರಣಕ್ಕಾಗಿ ಮರದಿಂದ ನೀರು ಬಿದ್ದು ಹಾಳಾಗುತ್ತೆ. ಆಮೇಲೆ ಸ್ವಲ್ಪ ಮನೆಗಳಿರುತ್ತೆ, ಮನೆ ನೀರು ಬೀಳುತ್ತೆ, ಆಯಿತಾ, ನೀರು ಬಿದ್ದು ಆ ಥರ ಕೂಡ ಆಗುತ್ತೆ. ಆಮೇಲೆ ಮೂರನೇದಾಗಿ ಏನಪ್ಪ ಅಂತಂದರೆ, ಒಂದು ಏನು ನಿಮಗೆ ಕಳಪೆ ಕಾಮಗಾರಿ. ನಿಮಗೆ ಒಂದು ಆಶ್ಚರ್ಯ, ನಿಮಗೆ ಭಾಳ ಆಶ್ಚರ್ಯ ಆಗೋದು, ನೀವು ಮಂಗಳೂರಿಗೆ ಹೋಗಿರ್ಬೋದಲ್ಲ. ಇದು ಅದು ಹಾಂ, ಈಗ ಅದು ಏನು ಸ್ಮಾರ್ಟ್ ಸಿಟಿ ಅನ್ನೋ ಕಾರಣಕ್ಕಾಗಿ ಕೆಲವೆಲ್ಲ ಕಡೆ ಅಗೆದಾಕಿದ್ದಾರೆ, ಮತ್ತೊಂದು ಹಾಕಿದ್ದಾರೆ. ಇಡೀ ಮಂಗಳೂರು ಇದೆಯಲ್ಲ, ಎಲ್ಲ ಕಡೆ ಕಾಂಕ್ರೀಟ್ ರೋಡ್. ಅದು ಕಿತ್ತೋಗಲ್ಲ ಸರ್, ಅದು ನೀರು ಬಿದ್ದು ಇಲ್ಲ ಭಾಳ. ಮತ್ತೆ ಇಲ್ಲಿ ಕಾಂಕ್ರೀಟ್ ರೋಡ್ ಇಲ್ಲಿ ಮಾಡ್ಬೋದಲ್ಲ? ಮಾಡ್ಬೋದು, ಮಾಡಿದರೆ ನಿಮಗೆ ಒಂದ್ಸಲ ಹಾಕಿದರೆ ಅದು 20 ವರ್ಷ ಇಷ್ಟು ವರ್ಷ ಅಂತ ಆದಾಗ ನಿಮಗೆ ದುಡ್ಡು ಹೊಡಿಯೋದು ಹೆಂಗೆ? ಆಮೇಲೆ ನೀವು ಕಾಂಕ್ರೀಟ್ ರೋಡ್ ಹಾಕಿದ ತಕ್ಷಣ ನೀವು ಹೇಳಿದೆ ಇಲ್ಲ ಅದು ಕೆಳಗೆ ವೈರ್ ಎಲ್ಲ ಹೋಗಿದೆ ಅಂತೇಳಿ. ಈಗ ನೀವು ಇಲ್ಲಿ ಯಾಕೆ ಹಿಂಗೆ ಆಗುತ್ತೆ ಅಂತಂದರೆ, ನೀವು ರೋಡ್ ಮಾಡಿಸ್ತೀರಿ, ರೋಡ್ ಮಾಡಿಸಿ ಬಿಲ್ ಆಯಿತು. ಬಿಲ್ ಆದಾಗ ಇವನು ಬರ್ತಾನೆ ಕೇಬಲ್, ಅದನ್ನು ದಾಡ್ ಹೊಡಿತಾನೆ. ಅವ್ನಿಗೆ ಗೊತ್ತಿರ್ತದೆ, ಅಥವಾ ಇವರು ಪ್ಲ್ಯಾನ್ ಮಾಡಿದ್ರೆ ಆಗುತ್ತೆ. ಏನು ದೊಡ್ಡ ವಿಷಯ ಅಣ್ಣ, ಇದು ಯಾವಾಗ ಆಯ್ತಪ್ಪ, ಯಾವಾಗ ತೆಗಿತೀರಿ, ಒಂದು ಮೀಟಿಂಗ್ ಮಾಡ್ಬೋದಲ್ವಾ? ಅವ್ನು ಮುಟ್ಟೋದೇ ಇಲ್ಲ ಅದನ್ನು, ಆಯಿತಾ. ಓಪನ್ ಮಾಡ್ತಾರೆ, ಓಪನ್ ಮಾಡೋದು ಅವ್ರಿಗೆ ಗೊತ್ತಿದೆ, ನಾನು ಫಸ್ಟ್ ಬಿಲ್ ತಗೋತೀನಿ, ಆಮೇಲೆ ನೀನು ಅಗದಾಕು, ಆಮೇಲೆ ಅದರ ಮೇಲೆ ಮತ್ತೊಂದು, ಅದಾದಾಗ ಇನ್ನೊಬ್ಬ ಬರ್ತಾನೆ. ನಿಮ್ಗೆ ಮಜಾ ಗೊತ್ತಾ? ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಒಂದು ವಾರ್ಡ್ನಲ್ಲಿ, ಒಂದು ವಾರ್ಡ್ಗೆ ಕಾರ್ಪೊರೇಟರ್ ಎಷ್ಟು ಹೇಳಿ? ಒಂದು ವಾರ್ಡ್ಗೆ ಒಬ್ಬರು ಬರ್ತಾರೆ, ಒಬ್ಬ ಕಾರ್ಪೊರೇಟರ್. ಒಂದು ವಾರ್ಡ್ ವ್ಯಾಪ್ತಿ ಎಷ್ಟು ಹೇಳಿ? ಸಾಧಾರಣವಾಗಿ ಒಂದು 3 ರಿಂದ 7 ಕಿಲೋಮೀಟ್ರ್. ಒಂದು ವಾರ್ಡ್ನ ಜನಸಂಖ್ಯೆ ಎಷ್ಟು ಹೇಳಿ? ಒಂದು 35,000. ಈ ಥರ ಒಂದು ವಾರ್ಡ್ಗೆ ಎಷ್ಟು ಅಧಿಕಾರಿಗಳಿರ್ಬೋದು ಹೇಳಿ? ಬರ್ತಾರೆ, EW ಬರ್ತಾರೆ, 23 ರಿಂದ 35 ಅಧಿಕಾರಿಗಳು ಬರ್ತಾರೆ ಒಂದು ವಾರ್ಡಲ್ಲಿ. ನಿಮಗೆ ಇನ್ನೊಂದು ಮಜಾ ಗೊತ್ತಾ? ಈ ಲೈಟ್ ಕಂಬ ನೋಡಿರ್ತೀರಲ್ಲ, ಹೌದು, ಈ ಲೈಟ್ ಕಂಬ ಆ ಬಲ್ಬ್ ಇದೆಯಲ್ಲ, ಬಲ್ಬ್ ಹಾಕೋನೊಬ್ಬ, ವೈರಿಂಗ್ ಮಾಡೋನೊಬ್ಬ, ಅದು ಸ್ವಿಚ್ ಆನ್ ಮಾಡೋ ಆಫ್ ಸ್ವಿಚ್ ಆನ್. ಓ, ನೀವು ಕೇಳಿ ಕಾರ್ಪೊರೇಟರ್ಗಳಿಗೆ. ನಮ್ಮ ಶಿವಕುಮಾರ್ ಇಲ್ಲಿ ಇದ್ರಲ್ಲ, ಯಾರು ಚಿಕ್ಕಪೇಟೆ ಶಿವಕುಮಾರ್ ಹತ್ರ ನಾವು ಕುಶಲೋಪರಿ ಮಾತಾಡೋರು ಹೇಳೋರು ಹಂಗೆ, ಶೆಟ್ರೆ ಬಲ್ಬ್ ಹಾಕೋದಕ್ಕೊಬ್ಬ, ಆನ್ ಆಫ್ ಮಾಡೋದಕ್ಕೊಬ್ಬ, ವೈರ್ ಕಟ್ ಆದರೆ ಅದನ್ನು ನೋಡೋನೊಬ್ಬ. ಈಗ ಬಲ್ಬ್ ಹಾಕೋನ ಹತ್ರ ಸರ್ ಇಲ್ಲಿ ವೈರ್ ಕಟ್ ಆಗಿದೆ ಅಂದರೆ ನಮ್ಗೆ ಬರಲ್ಲ ಅಂತಾನೆ, ಅದಕ್ಕೆ ಇನ್ನೊಬ್ಬ ಬರಬೇಕು, ಅವನು ಬಿಲ್ಡಪ್ ಬೇರೆ. ಆಮೇಲೆ ಇವರು ಏನು ಮಾಡಬೇಕಾಗಿಲ್ಲ, ಈ ಕಾರ್ಪೊರೇಟರ್ಗಳು ಅಥವಾ ಈ 23 ರಿಂದ 30 ಜನ ಲಿಸ್ಟ್ ಇದೆಯಲ್ಲ, ಲಿಸ್ಟ್ ಮಾಡಬೇಕು. ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅನ್ನೋದಕ್ಕಿಂತ ಈ ಲೀಸ್ಟ್ ಕೊಟ್ಟಿದ್ದೀನಪ್ಪ, ಇದಕ್ಕೆ ಯಾವುದಾದ್ರೂ ಕಿರಿಕಿರಿ ಆದರೆ ಈ ನಂಬರಲ್ಲಿಗೆ ಫೋನ್ ಮಾಡಿ ಅಂತ ಕೊಟ್ಟರು ಸಾಕಾಗತ್ತೆ. ಮುಂದೆ ಈಗ ಮತ್ತೊಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು, ಒಂದು ಕಡೆ ಮೂಡ ಹಗರಣದ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸೊ ಈ ಫೈಟ್ನ ನಡುವೆ ಜಾತಿ ಜನಗಣತಿ ಜಟಾಪಟಿ ಜೋರಾಗಿದೆ. ವಿರೋಧದ ನಡುವೆ ಕೂಡ CM ಜಾತಿ ಜನಗಣತಿ ವರದಿಗೆ ಕೈ ಹಾಕಿದ್ದು, ಇದಕ್ಕೆ ವಿಪಕ್ಷಗಳು ಹಾರ್ತಾ ಇದೆ. ಯಾಕೆ? ಈ ಸ್ಟೋರಿ ನೋಡಿ. ಜೋರಾಯ್ತು ಜಾತಿ ಗಣತಿ ಜಟಾಪಟಿ. ಜಾತಿ ಗಣತಿ ಜಾರಿಗೆ BKH ಪಟ್ಟು.